ಆದ್ರೆ ಬಿ ಜೆ ಪಿಯ ಒಟ್ಟು ಎಲ್ಲ ಜನರು ಸಿ ಟಿ ರವಿಯ ಬೆಂಬಲಿಗರು ಅವ್ರಿಗಂತೆ ಅಥವಾ ಅವರಂತೆ ಇರುವವರು ಅಂತ ತಿಳ್ಕೊಳ್ಳೋದು ಮಾತ್ರ ತಪ್ಪು. ಸಿ ಟಿ ರವಿ ಅವರು ಅಂದಿದ್ದು ನಿಜವಾಗಿ ಅಂದಿದ್ದರೆ ತಪ್ಪನ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ ಒಬ್ಬ ವೈಚಾರಿಕ ವ್ಯಕ್ತಿ, ತಿಳುವಳಿಕೆ ವ್ಯಕ್ತಿ, ಬಿ ಜೆ ಪಿಯ ನೆಲಗಟ್ಟಿನ ಹೋರಾಟಗಾರ, ಸಂಘ ಪರಿವಾರದ ಬಲಿಷ್ಠ ವ್ಯಕ್ತಿ, ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆಯೂ ಸಾಕಷ್ಟು ತಿಳ್ಕೊಂಡಂಥವ್ರು, ಒಂದು ಶಬ್ದದ ಮೇಲೆ ಸಾಕಷ್ಟು ಮಾತಾಡುವಂಥವ್ರು, ಮಾತಿನ ಮಾಲರು. ಅಂಥವರು ಈ ಸಣ್ಣ ಭಾಷೆಯನ್ನು ಬಳಸಿದ್ದು ಖಂಡನೀಯ, ಅದರಲ್ಲಿ ಎರಡು ಮಾತಿಲ್ಲ. ಅದು ನಾಳೆ ಪ್ರೂವ್ ಆದವ್ರ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತೂ ಇಲ್ಲ. ಅದು ಸರಿ. ಆದರೆ ಈ ಹೆಣ್ಣುಮಕ್ಳು ಏನು ಮಾಡಿದ್ದಾರೆ, ಇವರಾಗ ಒಬ್ಬ ಹೆಣ್ಣುಮಕ್ಕಳು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರ ಹೆಣ್ಮಕ್ಳು, ಅವ್ರ ಬಾಗಿನ ಕೊಡಲಿಕ್ಕೆ ಏನೋ ಅವ್ರು ಪಪ್ಪು ತಂದಿದ್ದಾರೆ, ಅರಿಶಿನ ಕುಂಕುಮ ಹೂವು ಬೆಲ್ಲ ಅಕ್ಕಿ ಹಿಂಗೇನೋ ತಂದು ಅವ್ರು ಗೌರವಿಸ್ಕೊಂಡು ಬಂದಿದ್ದಾರೆ. ಗೌರವ ಸ್ವೀಕಾರ ಮಾಡೋದ್ರಲ್ಲಿ ಏನು ತಪ್ಪದ ಅಂತ ಸಾಮಾನ್ಯ ಜನರ ಪ್ರಶ್ನೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಚಿವೆ ಆಗಿದ್ದಾರೋ, ಅವರಿಂದ ಏನಾದರೂ ತಮ್ಮ ಊರಿಗೆ ಲಾಭ ಮಾಡ್ಕೊಳ್ಬೇಕು, ಒಂದಿಷ್ಟು ಅನುಕೂಲಗಳು ಮಾಡ್ಕೊಳ್ಬೇಕಂತ ಆಸೆ ಇರೋದು ಇಲ್ಲ ಅಂತಲ್ರಿ. ಬಟ್ ಭೇಟಿ ಆಗಬೇಕು, ಒಬ್ಬ ಹೆಣ್ಣುಮಗಳು ಈ ಹಂತಕ್ಕೆ ಬಂದಿದ್ದಾಳೆ. ಯಾಕಂದರೆ ಪುರುಷ ಪ್ರಧಾನ ಈ ಸಮಾಜದಲ್ಲ, ಒಬ್ಬ ಹೆಣ್ಣು ಮಗಳು ಒಂದು ಸಚಿವೆ ಆಗೋದು, ಒಂದು ದೊಡ್ಡ ಮಟ್ಟಕ್ಕೆ ಬರೋದು ಸಾಮಾನ್ಯ ಕೆಲಸ ಅಲ್ಲ.